ರಾಜಸ್ಥಾನಿಗೆ ಲಾಸ್ಟ್ ಬಾಲ್ ಅಲ್ಲಿ 2 ರನ್ ಬೇಕಿತ್ತು ವಿನ್ ಆಗ್ಲಿಕ್ಕೆ ಅಂಡ್ ಲಾಸ್ಟ್ ಬಾಲ್ಗೆ ವಿಕೆಟ್ ಹೋಯ್ತು. SRH 1 ರನ್ನಿಂದ ವಿನ್ ಆದ್ರು. ನಮಸ್ಕಾರ ಎಲ್ಲರಿಗೆ, ಸದ್ಯ ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲವೇ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸೈಕ್ ಮ್ಯಾಚ್. ಈ IPL ಇದು ದ ಬೆಸ್ಟ್ ಮ್ಯಾಚ್. ಓ ಮೈ ಗಾಡ್, ರಾಜಸ್ಥಾನ್ ಹೇಗೆ ಸೋತ್ರಿ ಒಂದು ಕ್ಷಣದಲ್ಲಿ. ಇದು ಈಸಿ ವಿಕ್ಟ್ರಿ ಅಂತ ಅನ್ನಿಸ್ತಾ ಇತ್ತು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ತಳ್ಕೊಂಬಳಕಾಗಿ SRH ವಿನ್ ಆಯ್ತಲ್ಲ ಮರ. 1 ರನ್ನಿಂದ SRH ವಿನ್ ಆದ್ರು. ಓ ಮೈ ಗಾಡ್, ಸೂಪರ್ ಅಂದ್ರೆ ಸೂಪರ್ ಮ್ಯಾಚ್. ಯಾರು ಅಂದ್ಕೊಂಡಿರಲಿಲ್ಲ 15 ಓವರ್ ಮುಗಿದಾಗ ಅಥವಾ 16 ಓವರ್ ಮುಗಿದಾಗ ಏನು ರಾಜಸ್ಥಾನಿದು ಚೇಸಿಂಗ್ ಟೈಮಲ್ಲಿ ರಾಜಸ್ಥಾನ ಹೊಡೆದಾಗ್ತದೆ ಮರ SRH ಅನ್ನು. ಸತತ 3ನೇ ಸೋಲೇನ ಆಗ್ತದೆ SRHಗೆ ಅಂತ ಅಂದ್ಕೊಳ್ತಿದ್ದದು. ಓ ಮೈ ಗಾಡ್, ಸೋಲನ್ನು ನೋಡಿ ಹಾಯ್ ಸೋಲು ಅಂತ ಕೇಳಿ ವಾಪಸ್ಸು ಗೆಲುವಿನ ಮುಖ ನೋಡಿತ್ತು SRH. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ SRH ಇವತ್ತು ಹೊಡೆದದ್ದು 201 ರನ್. ಕೇವಲ 3 ವಿಕೆಟ್ ನಷ್ಟಕ್ಕೆ 201 ರನ್ ಹೊಡಿತು. ಫಸ್ಟ್ ಟಾಸ್ ವಿನ್ ಆಗಿ ಡೈರೆಕ್ಟಾಗಿ ಹೇಳಿದ್ರು, ಇಲ್ಲ ಮರ ನಾವು ಬ್ಯಾಟಿಂಗ್ ಮಾಡ್ತೇವೆ, ಇದು ನಮ್ಮ ಸ್ಟ್ರಾಂಗ್ ಝೋನ್ ಅಂತ ಕಮಿನ್ಸ್ ಅವ್ರು ಹೇಳಿದರು. ಬಟ್ 250 ಹೊಡೆಯುವಂಥ ಪಿಚ್ ಆಗಿತ್ತು. 200 ರನ್ನು 201 ರನ್ ಹೊಡೆದ್ರಲ್ಲ, ಇದು ಸಾಕಾಗ್ತದ? ಅದು ಸಹ ರಾಜಸ್ಥಾನ್ ಇದು ಬ್ಯಾಟಿಂಗ್ ನೋಡೋದಿದ್ರೆ ಓಕೆ, ಇದು ಯಾಕೋ ಸ್ವಲ್ಪ ಡೌಟು, ರಾಜಸ್ಥಾನ್ ಹೊಡೆದಾಗ್ತದೆ ಅಂತವೇ ಅಂದ್ಕೊಂಡದ್ದು 20 ಓವರ್ ಮುಗಿದಾಗ. ಆ್ಯಂಡ್ ರಾಜಸ್ಥಾನಿದು ಚೇಸ್ ಸಹ ಹಾಗೆ ಇತ್ತು. ರಾಜಸ್ಥಾನ್ ಚೇಸ್ ಇದ್ರ ಬಗ್ಗೆ ಮತ್ತೆ ಮಾತಾಡುವ. ಫಸ್ಟ್ SRH ಇದು ಫಸ್ಟ್ ಬಾಲೇ ಬೋಲ್ಟ್ ಹಾಕಿದಂಥ ಫಸ್ಟ್ ಬಾಲು, ಹೆಡ್ ಅವರು ಹೊಡೆದಂಥ ಬಾಲು ನಮ್ಮ ಪರಾಗ್ ಅವರು ಕ್ಯಾಚ್ ಬಿಟ್ಟರು. ಪರಾಗ್ ಅವರು ಕ್ಯಾಚ್ ಬಿಟ್ಟ ಮೇಲೆ ಅದು 4 ಹೋಯಿತು. ಅಂತಹ ಓಪನಿಂಗ್ ಪಡೆದುಕೊಂಡಿದ್ದಂತಹ ಇವತ್ತಿನ ಪಂದ್ಯ. ಬಟ್ ಹೆಡ್ ಅವರು ಇವತ್ತು ಹೆಡ್ಡಿನ ಮನಿದ ಆಟ ಆಡಲಿಲ್ಲ. ಹೆಡ್ ಅವರು ಹೆಡ್ಡೇ ಕೊಟ್ಟರು. ಯಾರಿಗೆ? ರಾಜಸ್ಥಾನಿಗಲ್ಲ, SRHಗೆ ಹೆಡ್ಡೇ ಕೊಟ್ಟರು. ಯಾಕಂತಂದರೆ ಹೆಡ್ ಅವ್ರದ್ದು ಸ್ಟ್ರೈಕ್ ರೇಟ್ ಅಷ್ಟು ಕಡಿಮೆ ಇತ್ತು ಇವತ್ತು. ಅಂದರೆ ಅವ್ರದ್ದು ರೆಗ್ಯುಲರ್ ಇನ್ನಿಂಗ್ಸ್ ನಾವೇನು ನೋಡಿದ್ದೀವಲ್ಲ, ಆ ಥರದ ಇನ್ನಿಂಗ್ಸ್ ಅಲ್ಲ. 44 ಬಾಲಿಗೆ 58 ರನ್, ತೀರಾ ಒದ್ದಾಡಿ ಬಿಟ್ರಪ್ಪ. 44 ಬಾಲಿಗೆ 58, ಟು ಬಿ ಆನೆಸ್ಟ್ ಅದು ಸ್ಲೋವೇ. ಅವರ ಜಾಗದಲ್ಲಿ ಕೊಹ್ಲಿ ಅವರು ಇದ್ದಿದ್ರೆ ಇಷ್ಟೊತ್ತಲ್ಲಿ ಲಬ ಅಂತ ಎಲ್ಲರೂ ಸಹ ಮಾತಾಡಿರ್ತಿದ್ರು, ಇನ್ಕ್ಲೂಡಿಂಗ್ ನಾನು. ಇದೆಂಥ ಇನ್ನಿಂಗ್ಸು, ಇದು T20 ಇನ್ನಿಂಗ್ಸ್ ಅಲ್ಲ, ಇದು ODI ಇನ್ನಿಂಗ್ಸು, ಓ ಅಂತ ಅಂದ್ಕೊಂಡೆಲ್ಲ ನಾವೆಲ್ಲ ಮಾತಾಡ್ತಿದ್ದೆವು. ಸೊ ವಿರಾಟ್ ಕೊಹ್ಲಿ ಆಗೋದು ಕಷ್ಟಪ್ಪ ನಮ್ಮ ದೇಶದಲ್ಲಿ. ಅವ್ರು ಎಂತ ಮಾಡಿದ್ರೆ ಸಹ ಕ್ರಿಟಿಸೈಸ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ನಾನನ್ನೇನು ಭಾರಿ ಸಾಚೆ ಅಂತ ಹೇಳೋದಿಲ್ಲ. ಕಷ್ಟ ವಿರಾಟ್ ಕೊಹ್ಲಿ ಆಗೋದು ನಮ್ಮ ದೇಶದಲ್ಲಿ ಭಾರಿ ಕಷ್ಟ ಮಾರ್ರೆ. ಏನು ಮಾಡಿದ್ರು ದೊಡ್ಡ ಸುದ್ದಿ ಆಗ್ತದೆ. 44 ಬಾಲಿಗೆ 58 ರನ್ ಹೊಡೆದ್ರು. ಸ್ಟಾರ್ಕ್ ಅಲ್ಲ ಮರೆ, ಹೆಡ್ ಅವರು, ನನಗೆ ಯಾರ್ಯಾರ ಹೆಸರು ಬರ್ತಾ ಉಂಟು, ನನ್ನ ಹೆಡ್ಡೇಕಾಗಿದೆ ಅಂತ. ಅಭಿಷೇಕ್ ಶರ್ಮಾ ಅವರು ಮತ್ತೊಂದು ಸತತ 3 ಮ್ಯಾಚಲ್ಲಿ ದೊಡ್ಡ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಅವರು 12 ರನ್ ಹೊಡೆದು ಔಟ್ ಆದರು. 10 ಬಾಲಿಗೆ 12 ರನ್ ಹೊಡೆದು ಔಟ್ ಆದರು. ನೆಕ್ಸ್ಟ್ ಅವರು ಎಂಥ ಅನ್ಮೋಲ್ ಪ್ರೀತ್ ಅವ್ರನ್ನ ಯಾಕೆ ಹಾಕೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರು 5 ರನ್ ಹೊಡೆದು ಔಟ್ ಆದರು. ಈ ಅಭಿಷೇಕ್ ಶರ್ಮಾ ಮತ್ತು ಅನ್ಮೋಲ್ ಪ್ರೀತ್ ಔಟ್ ಆದಮೇಲೆ ತಂಡಕ್ಕೆ ಆಸರೆ ಆದದ್ದು ನಮ್ಮ ಮುಂದಿನ ಈಗ ಮೇ ಬಿ 2026 T20 ವರ್ಲ್ಡ್ ಕಪ್ಪಿಗೆಲ್ಲ ಇವರು ಆಡ್ಬೋದು. ಯಾವ ಆಟಗಾರ? ನಿತೀಶ್ ರೆಡ್ಡಿ ಆಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಒಳ್ಳೆ ಬ್ಯಾಟಿಂಗ್ ಟೆಕ್ನಿಕ್ ಉಂಟು ಮಾರ, ಸೂಪರಾಗಿ ಆಡಿದರು. 1 ಮ್ಯಾನ್ ಅಥವಾ 1 ಮ್ಯಾಚ್ ಹೀರೋ ಅಲ್ಲ ಅಂತ ಇವತ್ತು ಪ್ರೂವ್ ಮಾಡಿದರು. ಸೂಪರಾಗಿ ಆಡಿದರು. ಇವತ್ತು 42 ಬಾಲಿಗೆ 76 ರನ್ ಚಚ್ಚಿದ್ರು. ಇವರು ಆ್ಯಕ್ಚುಲಿ ಆ ಕಡೆಯಿಂದ ಹೆಡ್ ಒದ್ದಾಡ್ತಾ ಇದ್ರು ಕೂಡ ಸ್ಟ್ರೈಕ್ ರೊಟೇಷನಲ್ಲಿ ಅಥವಾ ಸ್ಟ್ರೈಕ್ ರೇಟ್ ಜಾಸ್ತಿ ಮಾಡೋದ್ರಲ್ಲಿ ಹೆಡ್ ಒಂದು ಕಡೆ ಎಡವಿದ್ರು ಕೂಡ ತಂಡಕ್ಕೆ ಹೊರೆಯಾಗದಾಗೆ ಇವರು ಬ್ಯಾಟ್ ಬೀಸ್ತಾ ಹೋದರು. 42 ಬಾಲಿಗೆ 76 ರನ್, ನಾಟ್ ಔಟ್. ಹೆಡ್ ಕರೆಕ್ಟ್ ಟೈಮಿಗೆ ಔಟ್ ಆದರು. ಯಾಕಂದರೆ ಅವರು ಒದ್ದಾಡ್ತಿದ್ರು. ಅವರು ಔಟ್ ಆದ ಟೈಮಿಗೆ ಕ್ಲಾಸನ್ ಅವರು ಬಂದು 19 ಬಾಲಿಗೆ 42 ರನ್ ಚಚ್ಚಿದ್ರು. ನಿತೀಶ್ ರೆಡ್ಡಿ ಅವರು ಬೈದವ 8 6 ಹೊಡೆದ್ರು. ಆಯಿತಾ, 8 6 ನಿತೀಶ್ ರೆಡ್ಡಿ ಹೊಡೆದದು. ಕ್ಲಾಸನ್ ಅವರು 3 6 ಹೊಡೆದು, 3 4 3 6, 19 ಬಾಲಿಗೆ 42. ಕ್ಲಾಸನಿಗೆ ಯಾಕೆ ಕ್ಲಾಸನ್ ಅಂತ ಹೆಸರಿಟ್ಟದಂತ? ಈಸ್ ನಾಟ್ ಕ್ಲಾಸ್, ಈಸ್ ಮಾಸನ್ ಅಂತ ಹೆಸರಿಡಬೇಕಿತ್ತು. ಬೈ ಮಿಸ್ಟೇಕಾಗಿ ಕ್ಲಾಸನ್ ಅಂತ ಇಟ್ಟಿದ್ದಾರೆ ಅಂತ ಕಾಣ್ತದೆ. ಈ ಥರದ PJಗಳಿಗೋಸ್ಕರ ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಅಯ್ಯೋ ದೇವರೇ. ಇವರು ಏನು ಈ 3 ಜನರ ದೆಸೆಯಿಂದ, ಎಸ್ಪೆಷಲಿ ನಿತೀಶ್ ರೆಡ್ಡಿ ಮತ್ತು ಲಾಸ್ಟಿಗೆ ಕ್ಲಾಸನ್, ಇವರಿಬ್ಬರು ಮತ್ತು 58 ರನ್ ಹೊಡೆದಂಥ ಹೆಡ್ ಅವರ ಒಂದು ದೆಸೆಯಿಂದಾಗಿ 201 ರನ್ ಹೊಡಿತು. ಕೇವಲ 3 ವಿಕೆಟ್ಗೆ 201 ರನ್ 20 ಓವರಲ್ಲಿ ಯಾರು SRH ಹೊಡಿತು. ಇಷ್ಟು ಸಾಕಾಗ್ತದಾ? ನಾನು ಪರ್ಸ್ನಲಿ ಅಂದ್ಕೊಂಡದ್ದು ಇದು ಸಾಕಾಗೋದಿಲ್ಲ, 6 ಹೊಡೆದಾಗ್ತದೆ ಅಂತ. ಬಟ್ ಫಸ್ಟು ಓವರ್ ಏನು ಭುವನೇಶ್ವರ್ ಕುಮಾರ್ ಬಾಲ್ ಮಾಡಿದ್ರಲ್ಲ, ಸೂಪರ್. ನಮ್ಮ ಸಂಜು ಸ್ಯಾಮ್ಸನ್ ಹಾಗೂ ಅವರ ಪ್ರಚಂಡ ಬ್ಯಾಟ್ಸ್ಮನ್ ಜಾಸ್ ಬಟ್ಲರ್ ಇಬ್ಬರು ಸಹ ಫಸ್ಟ್ ಓವರಲ್ಲಿ 0ಗೆ ಔಟ್.
ಬಟ್ಲರ್ ಅವರು ಫಸ್ಟ್ ಬಾಲ್ ಡಕ್ಔಟು ಮತ್ತು 1 ಡೌನ್ ಬಂದಂಥ ಸ್ಯಾಮ್ಸನ್ ಅವರು 2 ಬಾಲಿಗೆ 0 ರನ್ ಹೊಡೆದ್ರು. ಈ IPL ಅಲ್ಲಿ ಏನು ವರ್ಲ್ಡ್ ಕಪ್ T20 ಸ್ಕ್ವಾಡ್ ಸಿಲೆಕ್ಟ್ ಆದಮೇಲೆ ರೋಹಿತ್ ಶರ್ಮಾ ಅವರು ಹೊಡೆದದ್ದು 4 ರನ್. ಅದಾದಮೇಲೆ ಜೈಸ್ವಾಲ್ ಬಗ್ಗೆ ಮತ್ತೆ ಮಾತಾಡ್ತೇನೆ. ರೋಹಿತ್ ಶರ್ಮಾ ಅವರು 4 ರನ್ ಹೊಡೆದದ್ದು, ಸ್ಯಾಮ್ಸನ್ನು 0, ಹಾರ್ದಿಕ್ ಪಾಂಡ್ಯ 0, ಶಿವಮ್ ದುಬೆ 0, ಮತ್ತು ಜಡೇಜಾ ಅವರು 2 ರನ್. ಮತ್ತು RRದು ಬೌಲಿಂಗ್ ಬಗ್ಗೆ ಮಾತಾಡೋದಿದ್ರೆ ಅಲ್ಲಿ ಇವತ್ತು ಚಹಲ್ ಅವರು ನಾಯಿಗೊಡ್ದಾಗ ಹೊಡೆಸ್ಕೊಂಡಿದ್ದಾರೆ. 4 ಓವರಿಗೆ ಅವರು 62 ರನ್ ಬಿಟ್ಟುಕೊಟ್ರು. ಅವರ IPL ಕೆರಿಯರಲ್ಲಿ ದ ವರ್ಸ್ಟ್ ಪರ್ಫಾರ್ಮೆನ್ಸ್ ಅದು. ಮತ್ತು ನಿನ್ನೆ ಹರ್ಷದೀಪ್ ಸಿಂಗ್ 4 ಓವರಿಗೆ 52 ರನ್ ಬಿಟ್ಟುಕೊಟ್ಟಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರು ಚೆಂದ ಮಾಡಿ ಬಾಲ್ ಹಾಕಿದ್ರು ನಿನ್ನೆ 4 ಓವರಿಗೆ 26 ರನ್. ಬಟ್ ಓವರ್ ಆಲ್ ನೋಡೋದಿದ್ರೆ ನಮ್ಮ ಬ್ಯಾಟಿಂಗಲ್ಲಿ T20 ವರ್ಲ್ಡ್ ಕಪ್ ಸ್ಕ್ವಾಡ್ ಸಿಲೆಕ್ಟ್ ಆದಮೇಲೆ ಎಲ್ಲರೂ ಸಹ ಫೇಲ್ ಆಗಿದ್ದಾರೆ. ಅಂದರೆ ಇಮಿಡಿಯೇಟ್ ಮ್ಯಾಚ್ ನಾಡ್ದೆಲ್ಲ ಕ್ಲಿಕ್ ಆಗ್ಬೋದು, ಬಟ್ ಸ್ಕ್ವಾಡ್ ಅನ್ನಿಸೋದು ಇಮಿಡಿಯೇಟ್ ಮ್ಯಾಚಲ್ಲಿ ಇದು ಫೇಲ್ ಆಗಿದ್ದಾರೆ. ಒಬ್ಬನೇ ಒಬ್ಬ ಕ್ಲಿಕ್ ಆಗಿದ್ದು ಯಾರು ಅಂತಂದರೆ ಜೈಸ್ವಾಲ್. ಏನು ಸೂಪರಾಗಿ ಆಡಿದ ಮಾರ. ಇವತ್ತು 2 ವಿಕೆಟ್ ಹೋಯಿತು. ಇದು ಏನು ಬಟ್ಲರ್ 0, ಸ್ಯಾಮ್ಸನ್ 0. ಮತ್ತೆ ತಂಡಕ್ಕೆ ಆಸರೆ ಆದದ್ದು 2 ಹುಡುಗರು, ತರುಣ್ ಅವರು. ಯಶಸ್ವಿ ಜೈಸ್ವಾಲ್ ಅವರು ಯಶಸ್ವಿಯಾಗಿ ಮುನ್ನುಗ್ಗಿ ಹೊಡೆದ್ರು. ಮತ್ತು ಅವರಿಗೆ ಸಪೋರ್ಟ್ ಕೊಟ್ಟದ್ದು ರಿಯಾನ್ ಪರಾಗ್ ಬಗ್ಗೆ ನಾವು ಈ IPL ಅಲ್ಲಿ ಹೋಗಲಿದ್ದೇವೆ. ನಾವು ಎಲ್ಲಿ ಟ್ರಾಲ್ ಗೀಲ್ ಆ ಥರ ಎಂತ ಮಾತಾಡಿಲ್ಲ. ತುಂಬ ಚೆಂದಾಗಿ ಆಡಿದ್ದಾರೆ. ಆ್ಯಂಡ್ ಫಸ್ಟ್ 3 ಬ್ಯಾಟ್ಸ್ಮನ್ ಯಾರು RRದಲ್ಲಿ ಮೇನ್ 3 ಬ್ಯಾಟ್ಸ್ಮನ್ ಇದ್ದಾರಲ್ಲ, ಯಶಸ್ವಿ ಜೈಸ್ವಾಲ್, ಬಟ್ಲರ್ ಮತ್ತು ಸ್ಯಾಮ್ಸನ್ ಅವರು ಭಯಂಕರ ಕ್ಲಿಕ್ ಆಗಿದ್ದರಿಂದಾಗಿ ಒಂದು ಮೇ ಬಿ ಆಫ್ಟರ್ 4 ಮ್ಯಾಚಸ್ ಇದು ಪರಾಗ್ ಅವರಿಗೆ ಕರೆಕ್ಟಾಗಿ ಬ್ಯಾಟಿಂಗಿಗೆ ಅಷ್ಟು ಚಾನ್ಸ್ ಸಿಗಲಿಲ್ಲ. ಸೊ ಸ್ವಲ್ಪ ಎಲ್ಲೋ ಔಟ್ ಆಫ್ ಫಾರ್ಮ್ ಹೋದ್ರಾ ಅಥವಾ ಔಟ್ ಆಫ್ ಟಚ್ ಹೋದ್ರಾ ಅಂತ ಅಂದ್ಕೊಂಡಿದ್ದೆವು. ಬಟ್ ಇವತ್ತು ಸೂಪರ್, ಅವರಿಬ್ಬರು ಕೂಡ ಚಿಂದಿಯಾಗಿ ಆಡಿದವು. 40 ಬಾಲಿಗೆ 67 ಜೈಸ್ವಾಲ್ ಅವರು ಹೊಡೆದದ್ದು, ಆ್ಯಂಡ್ 49 ಬಾಲಿಗೆ 77 ರನ್ನು ಇವ್ರು ಹೊಡೆದದ್ದು, ಯಾರು ಪರಾಗ್ ಅವರು ಹೊಡೆದು. ಸೂಪರ್, ಇಬ್ಬರು ಸಹ ಚಿತ್ರಾನ್ನ ಆಗಿ ಹೊಡಿತಾಯಿದ್ರು. ಒಂದು ಸ್ಟ್ರಾಟಜಿ, ಅದೊಂದು ಏನೋ ಟೈಮ್ ಔಟ್ ಬರ್ತದಲ್ಲ, 2.5 ನಿಮಿಷದ್ದು ಟೈಮ್ ಔಟು, ಅಲ್ಲಿ ಲಗಡಿಯೋದು. 2 ವಿಕೆಟ್ ಹೋಗಿತ್ತು. ಚಿಂದಿಯಾಗಿ ಚಚ್ಚುತ್ತಾ ಇದ್ರು. 13 ಓವರ್ ತನಕ ಸೂಪರಾಗಿ ಹೋಗ್ತಾಯಿತ್ತು. ಅದಾದಮೇಲೆ ಎಂಥ ಮಾತುಕತೆ ಆಯಿತು ಅಂತ ಗೊತ್ತಿಲ್ಲ. ಒಂದು ಬ್ರೇಕ್ ಸಿಕ್ಕಿತ್ತು. ಅದಾದ ಕೂಡಲೇ ನಟರಾಜನ್ ಅವರ ಬೌಲಿಂಗಲ್ಲಿ ಅಂತ ಅಂದ್ಕೊಳ್ತೇನೆ, ಯಶಸ್ವಿ ಜೈಸ್ವಾಲ್ ಅವರು ಸುಮ್ಮನೆ ಅನಗತ್ಯವಾಗಿ, ಅವರು ಬೇಸಿಕ್ ಕ್ರಿಕೆಟಿಂಗ್ ಶಾಟ್ ಭಾರಿ ಚೆಂದ ಮಾಡಿ ಆಡ್ತಿದ್ರು. ಇವತ್ತು ಸುಮ್ಮನೆ ಮಲಗಿ ಏನೋ ಸ್ಕೂಪ್ ಮಾಡಲಿಕ್ಕೆ ಹೋದರು, ಅದು ಬ್ಯಾಟಿಗೆ ತಾಗಿ ವಿಕೆಟಿಗೆ ತಾಗಿತ್ತು, ಡಮ್ ಅಂತ ಬೋಲ್ಡ್. ಅಲ್ಲಿಂದ ಓಕೆ. ಅದಾದಮೇಲೆ ಬಂದಂಥ ಆಟಗಾರ ಹೆಟ್ಮಯರ್ ಮತ್ತು ಪರಾಗ್ ಅವರು ಭಾರಿ ಚೆಂದ ಮಾಡಿ ಹೋಗ್ತಾಯಿತ್ತು. 15.5 ಓವರ್ ಇದ್ದಾಗ ಪರಾಗ್ ಅವರು ಔಟ್ ಆದರು. ಪರಾಗ್ ಅವರು ಔಟ್ ಆದಾಗ ಸ್ಕೋರ್ ಎಷ್ಟಾಗಿತ್ತು ಅಂತಂದರೆ 15.5 ಓವರ್ಗೆ 159 ರನ್. ನಾವು 16 ಓವರ್ ಅಂತವೇ ಇಟ್ಕೊಳ್ಳುವ. ಅಂದರೆ ರನ್ ರೇಟ್ 10 ಬೇಕಿತ್ತು. ಆ್ಯಂಡ್ ರನ್ ರೇಟ್ ಪ್ರಕಾರವೇ 10 ಪರ್ ಓವರಲ್ಲಿಯೇ ಮ್ಯಾಚ್ ಹೋಗ್ತಾ ಇತ್ತು. ಕೊನೆಗೆ ಅದಾದಮೇಲೆ ಹೆಟ್ಮಯರ್ ಮತ್ತು ಪೊವೆಲ್ ಸೇರಿಕೊಂಡ್ರು. ಇಬ್ಬರು ಸಹ ಸೂಪರಾಗಿ ಆಡಿದ್ರು. ಎಸ್ಪೆಷಲಿ ಪೊವೆಲ್ ಬಗ್ಗೆ ಮತ್ತೆ ಮಾತಾಡ್ತೇನೆ. ಹೆಟ್ಮಯರ್ ಕೂಡ ತಕ್ಕ ಮಟ್ಟಿಗೆ ಚೆಂದ ಮಾಡಿ ಆಡಿದ್ರು. 9 ಬಾಲಿಗೆ 13 ರನ್ ಹೊಡೆದು ಔಟ್ ಆದರು. ಅವರು ಇರುವಷ್ಟು ಹೊತ್ತು ಇದೊಂದು ಸ್ಕೋರೇ ಅಲ್ಲ. ಒಂದು 4-5 ಬಾಲ್ ಇರುವಾಗ RR ತಂಡ ಆರಾಮಾಗಿ ಚಚ್ಚಿ ಬಿಸಾಕ್ತಾರೆ ಅಂತ ಅಂದ್ಕೊಳೋದು. ಯಾವಾಗ ಹೆಟ್ಮಯರ್ ಅವರು ಔಟ್ ಆದರು, ಹೆಟ್ಮಯರ್ ಅವರು ಔಟ್ ಆದ ಕೂಡಲೇ ಇಮಿಡಿಯೇಟಾಗಿ ಧ್ರುವ್ ಜುರೇಲ್ ಅವರು ಔಟ್ ಆದರು. 3 ಬಾಲಿಗೆ 1 ರನ್ ಹೊಡೆದು ಔಟ್ ಆದರು. 2 ಓವರಿಗೆ 20 ರನ್ ಬೇಕಿತ್ತು ಇವರೇ. 2 ಓವರಿಗೆ 20 ರನ್ ಬೇಕು. ಧ್ರುವ್ ಜುರೇಲ್ ಮತ್ತು ಪೊವೆಲ್ ಇದ್ದಾರೆ. ಆಯಿತು, ಇವರಿಬ್ಬರು ಸೇರಿಕೊಂಡು ಹೊಡಿತಾರೆ ಅಂತ ಅಂದ್ಕೊಳೋದು. ಕಮಿನ್ಸ್ ಅವರು ಓವರ್ ಹಾಕ್ಲಿಕ್ಕೆ ಬಂದದ್ದು. ಆ ಓವರಲ್ಲಿ ಎಂತಾಯಿತು, ಫಸ್ಟು ಬಾಲು ಇವರು ಜುರೇಲ್ ಅವರು ಔಟ್ ಆದರು. ಅದಾದಮೇಲೆ ಅಶ್ವಿನ್ ಅವರು ಬಂದು ಸಿಂಗಲ್ ತೆಗೆದುಕೊಟ್ರು. ಅಂದರೆ ಆ ಕ್ಷಣಕ್ಕೆ ಪ್ರೆಸೆನ್ಸ್ ಆಫ್ ಮೈಂಡ್ ಕರೆಕ್ಟಾಗಿತ್ತು. ಪೊವೆಲ್ ಅವರು ಭಯಾನಕ ಬ್ಯಾಟ್ಸ್ಮನ್ನು, ಚಚ್ತಾರೆ, ಕೊಡುವ, ಸಿಂಗಲ್ ತೆಗೆದುಕೊಟ್ರು. ಆವಾಗ ಎಂತಾಯಿತು, 19 ರನ್ ಬೇಕಿತ್ತು. ಎಷ್ಟು ಬಾಲಿಗೆ? 10 ಬಾಲಿಗೆ 19 ರನ್ ಬೇಕಿತ್ತು. ಆಯಿತಾ. ನೆಕ್ಸ್ಟ್ ಕಮಿನ್ಸ್ ಅವರೊಂದು 3 ಬಾಲ್ ಹಾಕಿದ್ರಲ್ಲ, ಸೂಪರ್. 3 ಡಾಟ್ ಬಾಲ್ ಫುಲ್ ಸೈಕಾಗಿ ಹೋಗಿದೆ ರಾಜಸ್ಥಾನ್ ತಂಡಕ್ಕೆ. ಎಂಥ ಮಾರ್ರೆ ಇದು, 2 ಓವರ್ 20 ಅಂತ ಇದ್ದದ್ದು ಈಗ ನೋಡಿದರೆ 13 ಬಾಲಿಗೆ 19 ಅಂತ ಆಗಿದೆ. ಅಯ್ಯಯ್ಯೋ ಮ್ಯಾಚ್ ಆಯಿತು. ಲಾಸ್ಟ್ ಬಾಲ್ ಅದೊಂದು ಡಾಟ್ ಬಾಲ್ ಹಾಕಿದ್ದಿದ್ರೆ ಮ್ಯಾಚ್ ಅಲ್ಲಿಯೇ ವಿನ್ ಆಗಿರ್ತಿತ್ತು. SRH ಲಾಸ್ಟ್ ಬಾಲಿಗೆ 6 ಇದು ಬಂತು. ಟಾಪ್ ಅಂತ ಒಂದು 6 ಹೊಡೆದ್ರು ಪೊವೆಲ್ ಅವರು. 1 ಓವರಿಗೆ 13 ರನ್ ಬೇಕು. ಈಗ ಮತ್ತೆ ಪುನಃ ಸ್ಟ್ರೈಕ್ ಅಶ್ವಿನ್ ಅವರು ಎಂದಿನಂತೆ ಅವರ ಪ್ರೆಸೆನ್ಸ್ ಆಫ್ ಮೈಂಡ್ ಎಂತ ಮಾಡಬೇಕು, ಸಿಂಗಲ್ ತೆಗೆದು ಕೊಡಬೇಕು. ಭುವನೇಶ್ವರ್ ಕುಮಾರ್ ಅವರು ಲಾಸ್ಟ್ ಓವರ್ ಹಾಕಲಿಕ್ಕೆ ಏನು ಫಸ್ಟ್ ಓವರ್ ಚಮತ್ಕಾರ ಮಾಡಿದ್ರಲ್ಲ, ಆ ಥರ ಚಮತ್ಕಾರ ಈಗ ಲಾಸ್ಟ್ ಓವರಲ್ಲಿ ಮಾಡ್ತಾರಾ ಭುವನೇಶ್ವರ್ ಕುಮಾರ್ ಅವರು ಅಂತ ಅಂದ್ಕೊಳೋದು. ಫಸ್ಟ್ ಬಾಲ್ ಸಿಂಗಲ್ ತೆಗೆದುಕೊಟ್ರು ಅಶ್ವಿನ್ ಅವರು. ಅದಾದಮೇಲೆ ನೆಕ್ಸ್ಟ್ ಬಾಲ್ 2 ರನ್ ಬಂತು. ಅದರ ನೆಕ್ಸ್ಟ್ ಬಾಲ್ 4 ಹೊಡೆದ್ರು. ಅದಾದಮೇಲೆ 2 ಏನೋ ಒಂದು 5ನೇ ಬಾಲು ಒಂದು ಡೈವ್ ಹೊಡೆದ್ರಲ್ಲ ಪೊವೆಲ್ ಅವರು. ನನಗೆ ಸೈಕಾಗಿ ಹೋಯಿತು. ಏನು 1 ರನ್ ಓಡಿದ್ರು, 2ನೇ ರನ್ ಓಡುವಾಗ
ಸೂಪರ್ ಆ್ಯಕ್ಯುರೇಟ್ ಥ್ರೋ ಬೌಂಡ್ರಿ ಲೈನಿಂದ ಬಂದಿದೆ. ಐ ಥಿಂಕ್ ಅಭಿಷೇಕ್ ಶರ್ಮಾ ಅವರು ಎಸ್ತಿದೆ ಅಂತ ಅಂದ್ಕೊಳ್ತೇನೆ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅಭಿಷೇಕ್ ಶರ್ಮಾ ಅಂತ ಅಂದ್ಕೊಂಡಿದ್ದಾನೆ. ಅಕ್ಯುರೇಟ್ ಥ್ರೋ ಬಂದಿದೆ ಕೀಪರಿಗೆ. ಪೊವೆಲ್ ಅವರು ಓಡಿ ಬರ್ತಿದ್ದಾರೆ, ಡೈ ಹೊಡೆದ ಕೂಡ ಎಂತ ಆಗಿದೆ ಅಂದರೆ ಬ್ಯಾಟ್ ಕರೆಕ್ಟಾಗಿ ಇದು ಕ್ರೀಸಿಗೆ ತಾಗಿದೆ. ಅವರ ಗಲ್ಲ ಹೆಲ್ಮೆಟ್ ಪಟ್ ಅಂತ ನೆಲಕ್ಕೆ ಹೊಡೆದಿದ್ದು. ಆ ಹೊಡೆದ ಫೋರ್ಸಿಗೆ ಏನು ಹೆಲ್ಮೆಟ್ ಎಗರಿ ಹೋಯಿತು, ಕೈ ತರ್ಚಿ ಹೋಯಿತು, ಕೈಯೆಲ್ಲ ಗಾಯ, ರಕ್ತ. ಅಲ್ಲಿ ಒಂದು ಮಿಡ್ಲಲ್ಲಿ ಒಂದು ಬ್ರೇಕ್. ಒಂದು ಬಾಲಿಗೆ 2 ರನ್ ಬೇಕು, ಅಟ್ಲೀಸ್ಟ್ 1 ರನ್ ಹೊಡಿತಾರೆ ಅಂತ ನಮ್ಮ ತಲೆಯಲ್ಲಿ. ಅಟ್ಲೀಸ್ಟ್ 1 ರನ್ ಹೊಡಿತಾರೆ, ಅಟ್ಲೀಸ್ಟ್ ಸೂಪರ್ ಓವರ್ ಆಗ್ತದೆ, ಸೂಪರ್ ಓವರಲ್ಲಿ ರಿಸಲ್ಟ್ ಬರ್ತದೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಆ ಮೂಮೆಂಟಲ್ಲಿ ಯಾರು ನಮ್ಮ ಭುವನೇಶ್ವರ್ ಕುಮಾರ್ ಅವರು ಲೋ ಫುಲ್ ಟಸ್ ಆಗ್ತಾರೆ ಅಂತ. ಯಾಕಂದರೆ ಫೀಲ್ಡಿಂಗ್ ಪೂರ್ತಿ ಲೆಗ್ ಸೈಡಿಗೆ ಸೆಟ್ ಮಾಡಿದರು. ಆಫ್ ಸೈಡಲ್ಲಿ ಯಾರೂ ಇಲ್ಲ, ಆಫ್ ಸೈಡಲ್ಲಿ ಎಲ್ಲ 30 ಯಾರ್ಡ್ ಸರ್ಕಲಲ್ಲಿದ್ದಾರೆ. ಲೆಗ್ ಸೈಡು ಕಮಿನ್ಸ್ ಅವರು ಸೆಟ್ ಮಾಡಿದ್ದಾರೆ. ಅವರ ಇಂಟೆನ್ಷನ್ ಏನು ಅಂತಂದರೆ ಫಾಸ್ಟಾಗಿ ಲೋ ಫುಲ್ ಟಸ್ ಹಾಕಿದರೆ ಅದು ಹೊಡೆದ್ರೆ ಸಹ 2 ರನ್ ಓಡ್ಲಿಕ್ಕೆ ಆಗೋದಿಲ್ಲ. ಬೇಗ ಬೌಂಡ್ರಿ ಲೈನ್ ಹತ್ರ ಬಾಲ್ ಹೋಗ್ತದೆ, ಥ್ರೋ ಮಾಡ್ಬೋದು, ರನ್ಔಟ್ ಆದರೂ ಮಾಡುವ ಅಂತ. ಆ ಲೋ ಫುಲ್ ಟಸ್ ಹಾಕಿದ್ದಾರೆ. ಪೊವೆಲ್ ಅವರು ತಿಂಕೆ ಮಾಡಲ್ಲ, ಲೋ ಫುಲ್ ಟಸ್ ಬರ್ಬೋದು ಮಾರ್ರೆ ಅಂತ. LBW ಬ್ಯಾಟಿಗೆ ತಾಗಲೇ ಇಲ್ಲ, ಈಸಿ ಬಾಲ್ ಟಚ್ ಮಾಡ್ಲಿಕ್ಕಂತೂ ಈಸಿ ಬಾಲ್, ಬ್ಯಾಟ್ ಟಚ್ ಮಾಡ್ಲಿಕ್ಕಂತೂ ಈಸಿ ಬಾಲ್ ಅದು. ಬಟ್ ಅವ್ರು ಅಂದ್ಕೊಂಡೇ ಇರಲಿಲ್ಲ ಅಂತ ಲೋ ಫುಲ್ ಟಸ್ ಹಾಕ್ತಾರೆ ಅಂತ. ಏನು ಬ್ಯಾಟ್ಗೆ ತಾಗಲೇ ಇಲ್ಲ ಬಾಲ್, ಡೈರೆಕ್ಟ್ ಅಲ್ಲಿ ಕ್ಲೀನ್ ಗೊತ್ತಾಯ್ತು, ಅದು ಕಾಲಿಗೆ ತಾಗಿದ್ಕೊಳ್ಳೆ ಗೊತ್ತಾಯ್ತು ಇದು LBW ಅಂತ. ಅಪೀಲ್ ಮಾಡಿದ್ರು, ಔಟು, ರಿವ್ಯೂ ತೊಗೊಂಡ್ರು, ಬಟ್ ಸ್ಟಿಲ್ ಇಟ್ ಈಸ್ ಔಟು. ಲಾಸ್ಟ್ ಬಾಲಲ್ಲಿ ವಿಕೆಟ್ ಬಿದ್ದದ್ರಿಂದಾಗಿ 1 ರನ್ನಿಂದ ಸೋತರು RR. ಈ ಮ್ಯಾಚನ್ನು ರಾಜಸ್ಥಾನ ವಿನ್ ಆಗಿದ್ದಿದ್ರೆ ಅಫಿಷಿಯಲಿ ಕ್ವಾಲಿಫೈ ಆಗ್ತಿತ್ತು ಪ್ಲೇ ಆಫಿಗೆ. ಬಟ್ ಈ IPL ಅಲ್ಲಿ ಭಯಂಕರ ಮಸಾಲೆಗಳು ತುಂಬಿ ಹರಿತಾ ಉಂಟಂತ ಕಾಣ್ತದೆ. ಆ್ಯಂಡ್ ಈ ಜಯ SRHಗೆ ತುಂಬ ಮುಖ್ಯ ಆಗಿತ್ತು. ಯಾಕಂತಂದರೆ ಬ್ಯಾಕ್ ಟು ಬ್ಯಾಕ್ 2 ಸೋತಿದ್ರು, ನಮ್ಮ ಮೇಲೆ ಸೋತಿದ್ರು, ಇನ್ನೊಂದು ಮ್ಯಾಚ್ ಯಾರ ಮೇಲೆ ಸೋತಿದ್ರು ಅಂತ ನೆನಪೋಯ್ತು. ಬ್ಯಾಕ್ ಟು ಬ್ಯಾಕ್ 2 ಸೋತಿದ್ರು, 2 ಸಹ ಚೇಸಿಂಗಲ್ಲಿ ಸೋತದ್ದು. ಇವತ್ತು ತುಂಬ ಸೀರಿಯಸ್ ಪ್ರೆಷರಲ್ಲಿದ್ದರು. ಹೈದರಾಬಾದಲ್ಲಿ ಆಗ್ತಿತ್ತು ಮ್ಯಾಚ್. ಅಂತೂ ಇಂತೂ ಈ ವಿಜಯ ದಾಖಲಿಸಿ ಈಗ ಸಹ ಪಾಯಿಂಟ್ಸ್ ಟೇಬಲಲ್ಲಿ 10 ಮ್ಯಾಚಲ್ಲಿ 8 ಮ್ಯಾಚ್ ವಿನ್ ಆಗಿರುವಂಥ ರಾಜಸ್ಥಾನ ಮೇಲೇ ಉಂಟು. 16 ಅಂಕಗಳಿಂದ ಅವರು ಟಾಪಲ್ಲೇ ಇದ್ದಾರೆ. ಸೆಕೆಂಡ್ ಪ್ಲೇಸು ಕೋಲ್ಕತ್ತಾ ಇರೋದು, ಥರ್ಡ್ ಪ್ಲೇಸು ಲಕ್ನೋ 10 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ದಿದ್ದಾರೆ. ಆ್ಯಂಡ್ 4th ಪ್ಲೇಸಿಗೆ ಈಗ SRH ಬಂದಿದೆ. 10 ಮ್ಯಾಚಲ್ಲಿ ಅವರು ಕೂಡ 6 ಮ್ಯಾಚ್ ಗೆದ್ದಿರೋದು. ಬಟ್ ರನ್ ರೇಟ್ ಆಧಾರದಲ್ಲಿ ಲಕ್ನೋ SRHಗಿಂತ ಮೇಲೆ ಇರೋದ್ರಿಂದ ಲಕ್ನೋ ಥರ್ಡ್ ಪ್ಲೇಸಲ್ಲಿ ಉಂಟು. ಆ್ಯಂಡ್ 5th ಪ್ಲೇಸಿಗೆ ಈಗ ಚೆನ್ನೈ ಕೆಳಗಡೆ ಹೋಗಿದೆ. ಅದಾದಮೇಲೆ ಡೆಲ್ಲಿ, ಪಂಜಾಬ್, ಗುಜರಾತ್, ಮುಂಬೈ ಆ್ಯಂಡ್ ನಮ್ಮ ಪ್ರೀತಿಯ RCB ಲಾಸ್ಟ್ ಪ್ಲೇಸಲ್ಲಿ ಉಂಟು. ಈ IPL ಇದು ಬೆಸ್ಟ್ ಮ್ಯಾಚ್ ಮಾರ. ಫುಲ್ಲು ಸೈಕ್ ಅಂದರೆ ಎಲ್ಲವೂ ಇತ್ತು ಇದರಲ್ಲಿ. ಹೆಡ್ ಅವರು ಒದ್ದಾಡಿದ್ದು, ಕೊನೆಗೆ ನಿತೀಶ್ ರೆಡ್ಡಿ ಮತ್ತು ಕ್ಲಾಸನ್ನು ಚಚ್ಚಿದ್ದು, ಮತ್ತು ರಾಜಸ್ಥಾನಿದ್ದು ಚೇಸಿಂಗ್ ಈ ಥರ ಸ್ಟಾರ್ಟ್ ಆಗ್ತದೆ ಅಂತ ಅಂದುಕೊಂಡೇ ಇರಲಿಲ್ಲ. ಬಟ್ಲರ್ ಮತ್ತು ಸ್ಯಾಮ್ಸನ್ ಅವರು ಇಬ್ಬರು ಕೂಡ ಡಕ್ಔಟ್ ಆಗಿದ್ದು. ಕೊನೆಗೆ ಜೈಸ್ವಾಲ್ ಮತ್ತು ರಯನ್ ಪರಾಗ್ ಟ್ರೆಮೆಂಡಸ್ ಆಗಿ ಆಡ್ತಾಯಿದ್ರು. ಆ ಕ್ಷಣದಲ್ಲಿ ಇದೆಲ್ಲ ಒಂದು ಸ್ಕೋರೇ ಅಲ್ಲ, ಆರಾಮಾಗಿ ವಿನ್ ಆಗ್ತದೆ ಅಂತ ಅಂದ್ಕೊಳೋದು. ಮತ್ತು ಈವನ್ ಲಾಸ್ಟ್ ಬಾಲ್ 1 ಬಾಲ್ಗೆ 2 ಇರುವಾಗಲೂ ಕೂಡ ಅಟ್ಲೀಸ್ಟ್ ಟೈ ಆಗ್ತದೆ ಅಂತವೇ ಅಂದ್ಕೊಳೋದು. ಬಟ್ ಔಟ್ ಆದದ್ದೇ ಆದದ್ದು. ಆ ಮ್ಯಾಚ್ಗೆ ಇನ್ನೊಂದು ಮೆರುಗು ಸಿಕ್ಕಿತ್ತು. ಬೆಸ್ಟ್ ಮ್ಯಾಚ್ ಆಫ್ ದಿಸ್ IPL ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ನಿಮ್ಗೆ ಎಂತ ಅನಿಸುತ್ತೆ ಈ ಮ್ಯಾಚ್ ನೋಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನೇನೋ ಕನಸು ಕಟ್ಕೊಂಡಿದ್ದೆ ಈ IPL ಮುಗಿಯೋಗಿ 75,000 ಸಬ್ಸ್ಕ್ರೈಬ್ ಆಗ್ತಾರೆ ಅಂತ. 75 ಎಲ್ಲ ಆಗೋದಿಲ್ಲ, 55 ಆದರೆ ದೊಡ್ಡ ವಿಷಯ ಅಂತ ಅಂದ್ಕೊಂಡಿದ್ದೇನೆ. ನಿಮಗೆ ಈ ಚಾನಲ್ ಇಷ್ಟ ಆಗ್ತಾಯಿದ್ರೆ, ನಮ್ಮ ಮಾತುಗಳು ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬಿಕಾಸ್ ನಾನು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಮತ್ತು ಪುನಃ ಹೇಳಲಿಕ್ಕೆ ಹೋಗೋದಿಲ್ಲ. ಮೋರ್ ದೆನ್ 50% ಆಫ್ ದ ಪೀಪಲ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದಾರೆ, ಮೆಜಾರಿಟಿ ಪೀಪಲ್ ನಾನ್ ಸಬ್ಸ್ಕ್ರೈಬರ್ಸ್ ಅಂತೆ. ಅದು ನಮಗೆ ರಿಪೋರ್ಟ್ ಬರ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಸರಿಯಾಗಿರೋ ಬರುವ ನಮಸ್ಕಾರ.